ಎಗ್ ನೂಡಲ್ಸ್ ಅಂದ್ರೆ ನಾವ್ ಯಾವಾಗ್ಲೂ ಹೊರಗಡೆ ತಿಂತಾ ಇದ್ವಿ ಇಲ್ಲ ಪಾರ್ಸೆಲ್ ಮಾಡಿಸ್ಕೊಂಡ್ ಬರ್ತಾ ಇದ್ವಿ. ಬಟ್ ನನ್ಗೆ ಕೋಲ್ಡ್ ಕೆಮ್ಮು ತುಂಬಾ ಸಿವಿಯರ್ ಆಗಿ ಇದ್ದಿದ್ರಿಂದ ಹೊರಗಡೆ ತಿನ್ನುವಂತ ಅವಕಾಶ ಇರ್ಲಿಲ್ಲ. ಬಟ್ ಕ್ರೇವಿಂಗ್ಸ್ ನ ಫುಲ್ಫಿಲ್ ಮಾಡ್ಬೇಕಲ್ಲ, ಸೊ ವೈ ನಾಟ್ ಟ್ರೈ ಎಟ್ ಹೋಮ್ ಅಂತ ನಾನ್ ಮನೇಲೆ ಟ್ರೈ ಮಾಡ್ದೆ. ಆಲ್ಮೋಸ್ಟ್ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಸಿಗುವಂತ ಟೇಸ್ಟೇ ಇತ್ತು. ಸೊ ಇದನ್ನ ಮಾಡೋದಕ್ಕೆ ಆಲ್ರೆಡಿ ಬಿಸಿನೀರಿಗೆ ಸ್ವಲ್ಪ ಉಪ್ಪಾಕಿ ಮ್ಯಾಗಿನ 5 to 6 minutes ಬೇಯಿಸ್ಕೊಂಡಿದೀನಿ. ನೆಕ್ಸ್ಟ್ ಇಲ್ಲಿ ನಾನು 4 ಮೊಟ್ಟೆ ತಗೊಂಡಿದ್ದೀನಿ. ಎಷ್ಟು ಬೇಕಾದ್ರೂ ತಗೋಬಹುದು. ಅದಕ್ಕೆ ಸ್ವಲ್ಪ ಉಪ್ಪು ಖಾರನ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ಮತ್ತೆ ಅದೇ ಬಾಣಲಿಗೆ 1 ಸ್ಪೂನ್ ಎಣ್ಣೆ, ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಗೆ ಕಾಲಿಫ್ಲವರ್ನ ಈ ತರ ಉದ್ದುದ್ದು ಕಟ್ ಮಾಡ್ಕೊಂಡು 5 to 6 minutes ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಹಾಗೆ ಟೊಮೆಟೊ ಕೆಚಪ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗ್ಲೇ ಬೇಯಿಸಿಟ್ಕೊಂಡಿರೋಂಥ ಮ್ಯಾಗಿ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆ, 1 ಸ್ಪೂನ್ ಪೆಪ್ಪರ್ ಪೌಡರ್, ಸ್ಪ್ರಿಂಗ್ ಆನಿಯನ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನ್ ಚಾಟ್ ಮಸಾಲಾನ ಹಾಕಿ ಇನ್ನೊಂದು 2 to 3 minutes ಫ್ರೈ ಮಾಡ್ಕೊಂಡ್ರೆ ಹಾಟ್ ಅಂಡ್ ಸ್ಪೈಸಿ ಆಗಿರೋಂಥ ಹೋಮ್ ಮೇಡ್ ಎಗ್ ನೂಡಲ್ಸ್ ರೆಡಿ ಆಗುತ್ತೆ.